ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಜೀವನ ಸತ್ಯಕತೆ. ಸ್ನೇಹಿತರೆ, ಇಂದು ಬೆಳಗ್ಗೆ ನೀವು 2 ಗಿಫ್ಟ್ಗಳನ್ನು ಓಪನ್ ಮಾಡಿದ್ದೀರಿ. ಅವು ಯಾವುವು ಎಂದರೆ ನಿಮ್ಮ ಕಣ್ಣುಗಳು. ನಿನ್ನೆ ನಿದ್ದೆಗೆ ಜಾರಿದ ಕೆಲವು ವ್ಯಕ್ತಿಗಳಿಗೆ ನಿನ್ನೆಯೇ ಕೊನೆಯ ರಾತ್ರಿ ಆಗಿರುತ್ತದೆ. ಆದರೆ ನಮಗೆ ಮತ್ತೆ ಬದುಕುವ ಅವಕಾಶ ಸಿಕ್ಕಿರುವುದು ನಾವು ಪಡೆದುಕೊಂಡಿರುವ ಆಶೀರ್ವಾದ ಎಂದು ನಾನು ಯಾವಾಗಲೂ ಹೇಳುತ್ತೇನೆ. ಮತ್ತೊಂದು ದಿನವನ್ನು ಒಳ್ಳೆಯ ರೀತಿಯಲ್ಲಿ ಕಳೆಯುವ ಅವಕಾಶ ಸಿಕ್ಕಿದೆ. ನಮ್ಮ ದಿನವನ್ನು ನಾವು ಅತ್ಯುತ್ತಮವಾಗಿ ಬಳಸಿಕೊಳ್ಳಬಹುದು. ಈ ಮೂಲಕ ನಮ್ಮ ಜೀವನವನ್ನು ಅತ್ಯುತ್ತಮವಾಗಿ ಮಾಡಿಕೊಳ್ಳಬಹುದು. ಒಳ್ಳೆಯ ಮನಸ್ಸಿನಿಂದ ಸರಿಯಾದ ಯೋಚನೆಗಳೊಂದಿಗೆ ನಮ್ಮ ದಿನವನ್ನು ನಾವು ಶುರು ಮಾಡಬೇಕು. ಜೀವನವೇ ಬದಲಾಗುತ್ತದೆ. ಪ್ರತಿದಿನ ಶುರು ಮಾಡಿದಾಗ ಈ 3 ಕೆಲಸಗಳನ್ನು ಮಾಡಿ. ಮೊದಲನೇದಾಗಿ ನಿಮ್ಮ ದಿನವನ್ನು ಕೃತಜ್ಞತೆಗಳೊಂದಿಗೆ ಪ್ರಾರಂಭಿಸಿ. ಪ್ರತಿದಿನ ಎದ್ದ ತಕ್ಷಣ ನಿಮ್ಮ ಫೋನ್ ಹಾಗೂ ಲ್ಯಾಪ್ಟಾಪ್ಗಳನ್ನು ಚಾರ್ಜ್ ಮಾಡುವ ಬದಲು ನಿಮ್ಮನ್ನು ನೀವು ಪ್ರತಿದಿನ ಪಾಸಿಟಿವ್ ಆಗಿ ಚಾರ್ಜ್ ಮಾಡಿಕೊಳ್ಳುವುದನ್ನು ಮರೆಯಬೇಡಿ. ಅದು ನಿಮ್ಮ ದಿನವನ್ನು ಚೆನ್ನಾಗಿ ಇರುವ ಹಾಗೆ ಮಾಡುತ್ತದೆ. ಉಳಿದ ಎಲ್ಲ ಪಾಸಿಟಿವ್ ಭಾವನೆಗಳಿಗಿಂತ ನಿಮ್ಮನ್ನು ಸಬಲೀಕರಣ ಮಾಡುವ ಭಾವನೆ ಕೃತಜ್ಞತಾ ಭಾವನೆ. ಏಕೆಂದರೆ ಅದು ನಿಮ್ಮನ್ನು ನೀವು ಅನುಭವಿಸುತ್ತಿರುವ ತೊಂದರೆಗಳಿಗಿಂತ ನೀವು ಪಡೆದ ಆಶೀರ್ವಾದದ ಮೇಲೆ ಗಮನ ಹರಿಸುತ್ತದೆ. ಎರಡನೆಯದಾಗಿ, ಪಾಸಿಟಿವ್ ದೃಷ್ಟಿ ಯಾವಾಗಲೂ ಇರುವ ಹಾಗೆ ನಿಮ್ಮನ್ನು ತಯಾರು ಮಾಡಿಕೊಳ್ಳಿ. ನಾವು ಅಥವಾ ಬೇರೆ ಯಾರೂ ಕೂಡ ಇಲ್ಲಿ ಪರ್ಫೆಕ್ಟ್ ಆಗಿ ಇರುವುದಿಲ್ಲ. ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಒಳ್ಳೆಯ ಗುಣಗಳು ಹಾಗೂ ಕೆಟ್ಟ ಗುಣಗಳು ಇದ್ದೇ ಇರುತ್ತದೆ. ಆದರೆ ನಮ್ಮ ಮನಸ್ಸು ಮಾತ್ರ ಕೆಟ್ಟ ಘಟನೆಗಳ ಮೇಲೆ ಗಮನ ಹರಿಸುವುದು ಜಾಸ್ತಿ. ಪ್ರತಿದಿನ ನೀವು ಜನರಲ್ಲಿರುವ ಒಳ್ಳೆಯ ಗುಣಗಳನ್ನೇ ನೋಡುತ್ತೇನೆ ಹಾಗೂ ಕೆಟ್ಟ ಗುಣಗಳ ಬಗ್ಗೆ ಚಿಂತನೆ ಮಾಡುವುದಿಲ್ಲ ಎಂದು ಪ್ರತಿದಿನ ನಿಮ್ಮ ಮನಸ್ಸನ್ನು ನೀವು ದೃಢಗೊಳಿಸಿಕೊಳ್ಳಬೇಕು. ನಾವು ನೆಗೆಟಿವ್ ವಿಚಾರಗಳ ಬಗ್ಗೆ ಚಿಂತೆ ಮಾಡಿದಷ್ಟು ಬೇರೆಯವರು ಮಾಡಿರುವ ತಪ್ಪುಗಳ ಬಗ್ಗೆ ನಮ್ಮ ಬುದ್ಧಿ ಚಿಂತೆ ಮಾಡಲು ಶುರು ಮಾಡುತ್ತದೆ. ಅದರಿಂದ ನಮ್ಮ ಬುದ್ಧಿ, ನಮ್ಮ ದಿನ, ನಮ್ಮ ಸಂತೋಷ ಮತ್ತು ನಮ್ಮ ಸಂಬಂಧಗಳನ್ನು ಹಾಳು ಮಾಡಿಕೊಳ್ಳುತ್ತೇವೆ. ಇನ್ನು ನಾವು ಸಣ್ಣ ಕೆಲಸಗಳನ್ನು ಸರಿಯಾಗಿ ಮಾಡಬೇಕು. ನಿಮ್ಮ ಹಾಸಿಗೆಗಳನ್ನು ಮಡಚುವುದು ಕೂಡ ಒಂದು ಸಣ್ಣ ಕೆಲಸ ಅನಿಸಬಹುದು. ಆದರೆ ಅದು ನಿಮ್ಮ ಆಟಿಟ್ಯೂಡ್ನಲ್ಲಿ ಬದಲಾವಣೆ ತರಬಹುದು. ಪ್ರತಿದಿನ ನೀವು ಬೆಳಗ್ಗೆ ಎದ್ದ ನಂತರ ನೀವು ಮಲಗಿದ್ದ ಹಾಸಿಗೆಯನ್ನು ಸರಿ ಮಾಡುವ ಕೆಲಸ ಕೂಡ ಜೀವನದಲ್ಲಿ ಮುಖ್ಯ ಕೆಲಸ. ಇಂದು ನೀವು ಸಣ್ಣ ಕೆಲಸಗಳನ್ನು ಸರಿಯಾಗಿ ಮಾಡದೇ ಹೋದರೆ ಮುಂದೆ ನೀವು ದೊಡ್ಡ ದೊಡ್ಡ ಕೆಲಸಗಳು ಕೂಡ ಮಾಡಲು ಸಾಧ್ಯವಿಲ್ಲ. ನಿಮ್ಮ ದಿನ ಬೇಸರದಿಂದ ಕೂಡಿದಾಗ ನೀವು ಕೆಲಸವನ್ನು ಮುಗಿಸಿ ಮನೆಗೆ ಬಂದಾಗ ಬೆಳಗ್ಗೆ ಮಡಚಿಟ್ಟ ಹಾಸಿಗೆಯ ಮೇಲೆ ಮಲಗಲು ಹೋಗುತ್ತೀರಿ. ನೀವು ಸರಿ ಮಾಡಿದ ಹಾಸಿಗೆ ನಾಳೆ ದಿನ ಚೆನ್ನಾಗಿದೆ ಎಂದು ಪ್ರೋತ್ಸಾಹ ನೀಡುತ್ತದೆ. ಕೊನೆಯದಾಗಿ, ಇನ್ನೊಬ್ಬರಿಗೆ ಸಹಾಯ ಮಾಡುವುದನ್ನು ಎಂದಿಗೂ ಮರೆಯಬೇಡಿ. ನಿಮ್ಮ ಕೆಲಸ ಎಷ್ಟೇ ದೊಡ್ಡದಿರಲಿ, ಇನ್ನೊಬ್ಬರಿಗೆ ಕಷ್ಟ ಎಂದ ಕೂಡಲೇ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ.